ಸೊ ಈ ವಿಡಿಯೋ ನಾನು ಮಾಡ್ತಾ ಇರೋದು ನನ್ನ ಹಿಂದಿನ ವಿಡಿಯೋಕ್ಕೆ ಬಂದ ಒಂದು ಕಮೆಂಟು. ಈತನ ಹೆಸರು ಮಂಜು ಮಿಸ್ಟ್. ಈತ ನನಗೆ ಪರಿಚಯ ಆಗೋದು ಫೇಸ್ಬುಕ್ಕಲ್ಲಿ 2023ರಲ್ಲಿ ನಾನು ಸೌಜನ್ಯ ಹೋರಾಟದಲ್ಲಿ ಕೆಲವೊಂದು ಲೈವ್ ವಿಡಿಯೋಸ್ ಮಾಡ್ತಾ ಇರುವಾಗ ಅದರಲ್ಲಿ ನಾನು ಫೇಸ್ಬುಕ್ ಪೋಸ್ಟಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ನನಗೆ ಫೇಸ್ಬುಕ್ಕಲ್ಲಿ ಬೆಂಬಲಿಸಿದವರ ಪೋಸ್ಟು. ಅದರಲ್ಲಿ ಈತನ ನಂಬರ್ ಈತ ನನಗೆ ಶೇರ್ ಮಾಡಿದ. ಸುಮಾರು 2.5 ವರ್ಷ ನನ್ನ ಗ್ರೂಪಲ್ಲಿ ಕೂಡ ಇದ್ದ. ಸೊ ನಿಮಗೆ ಗೊತ್ತಿರ್ಬೋದು ನಾನು ಹೋರಾಟದಿಂದ ಯಾಕೆ ಹೊರಗೆ ಬಂದೆ ಅಂತ. ಆ ಹೊರಗೆ ಬಂದ ಕೂಡಲೇ ಕೆಲವೊಂದು ವ್ಯಕ್ತಿಗಳು ನನ್ನನ್ನು ಪರ್ಸನಲಿ ಟಾರ್ಗೆಟ್ ಮಾಡಿದರು. ಅದರಲ್ಲಿ ಈತನೂ ಒಬ್ಬ. ಈ ವ್ಯಕ್ತಿಗೆ, ಈ ಮಂಜು ಮಿಸ್ಟ್ ಎಂಬ ಈ ಮುದುಕನಿಗೆ ನಾನು ವಿಷಯವನ್ನು ಫೋನ್ ಮೂಲಕ ಸಾವಧಾನ ವೇದ ದಂಡ ಎಲ್ಲ ರೀತಿಯಲ್ಲಿ ಹೇಳಿದ್ದೀನಿ. ಇನ್ನು ಲಾಸ್ಟ್ ಅಸ್ತ್ರ ಇವನಿಗೆ ಪ್ರಯೋಗ ಮಾಡಲಿಕ್ಕಿದೆ. ನಾನು ಇವನ ಕಮೆಂಟನ್ನು ಓದ್ತೀನಿ. ಈಗ ನಾನು CPJ ಪಕ್ಷದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅಮ್ಮ ತಾಯಿ ಯಾವುದಾದ್ರೂ ಒಂದು ವಿಷಯದ ಮೇಲೆ ಮಾತಾಡುವಾಗ CJ ಮಾತಾಡಿದ್ದು ಸರಿಯೋ ತಪ್ಪೋ ಅಥವಾ CJP ಪಕ್ಷ ಹುಟ್ಟಿದ್ದು ಸರಿಯೋ ತಪ್ಪೋ ಅನ್ನೋದ್ರ ಬಗ್ಗೆ ಮಾತಾಡಿ ಒಳ್ಳೆ ವಿಚಾರ ಆಯ್ಕೆ ಮಾಡಿಕೊಂಡಿದ್ದೀರಿ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಎಮ್ಮೆ ಮನೆಯಿಂದ ಬಿಟ್ಟರೆ ಎಲ್ಲಿಗೆ ಅಂತ ಹುಡುಕೋದು ಬೇಡವಂತೆ, ಅದೇ ಕಪ್ಪೆಗುಂಡಿ ಅರ್ಥಾತ್ ಕೆಸರಿನ ಹೊಂಡದಲ್ಲಿ ಇರುತ್ತೆ ಅಂತ ಒಂದು ಗಾದೆ ಮಾತಿದೆ. ಒಂದು ಕ್ಷಣಕ್ಕಾದರೂ ಸೌಜನ್ಯ ಹೋರಾಟ ಬುರುಡೆಗೆ ಹೆಂಗೆ ಫೇಕ್ ಖಾತೆ ಬಿಟ್ಟು ಇರಲಾರಿರಿ ಅಂತ. ಖಂಡಿತ ಆಗಲ್ಲ. ಯಾಕಂದರೆ ನಾನು ಫೇಸ್ಬುಕ್ಕಲ್ಲಿ ಒಂದು ಹೆಣ್ಣಿಗೋಸ್ಕರ ನ್ಯಾಯ ಎಂಬ ವಿಚಾರಕ್ಕೋಸ್ಕರ ಮಾತಾಡಿದ್ದೀನಿ. ನಾನು ಹೋರಾಟದಲ್ಲಿ ಜೊತೆಗಿದ್ದಿದ್ದು ಹೌದು. ಒಬ್ಬ ಹೋರಾಟಗಾರನಿಂದ ನನಗೆ ತೊಂದರೆ ಆದಾಗ ನಿಮ್ಮ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಬ ಟೀಮ್ನ ಲಕ್ಷಾಂತರ ಅಭಿಮಾನಿಗಳಲ್ಲಿ ಒಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ. ಎಲ್ಲರೂ ನನ್ನನ್ನು ತುಳಿದು ಹೊರಗೆ ಹಾಕಲಿಕ್ಕೆ ನೋಡಿದ್ದು. ಅದಲ್ಲದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಆಪ್ತ ಶಿಷ್ಯ, ಮುಂಬೈ ಮೂಲದ ಅಣ್ಣಾ ಬಾಂಡ್ ಶ್ರೀನಾಥ್ ಶೆಟ್ಟಿ ಎಂಬ ಹೆಣ್ಣು ನಿಂದಕ ಏನು ಮಾಡಿದ್ದಾನೆ ನಿಮ್ಗೆ ಗೊತ್ತಿರ್ಬೋದು. ನಾನು ಅವನ ಬಗ್ಗೆ ವಿವರಿಸುವ ಅಗತ್ಯ ಇಲ್ಲ. ಇದೇ ಹೋರಾಟದಲ್ಲಿ ನನ್ನ ಸಹೋದರಿ ಅಂತ ತಿಳ್ಕೊಂಡು ನಾನು ಸಹಾಯ ಮಾಡಿದ ಒಬ್ಬಳು ಮಹಿಳೆ ನಾರಾವಿಯ, ಅವಳ ಹೆಸರು ನನಗೆ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ. ಅವಳು ಏನು ಮಾಡಿದ್ಲು ಗೊತ್ತಿದೆ ತಾನೆ. ಈ 2 ವ್ಯಕ್ತಿಗಳನ್ನು ನೀವು ಹೋರಾಟದಿಂದ ಹೊರಗಿಟ್ಟರೆ ನಿಮ್ಮ ಹೋರಾಟ ಸಕ್ಸಸ್. ಈ 2 ವ್ಯಕ್ತಿಗಳಿಂದ ಹೋರಾಟ ಹಾಳಾಗ್ತದೆ ಅಂತ ಹೇಳಿದ್ದೀನಿ ನಾನು ಹಲವಾರು ಬಾರಿ. ಅದರ ಜೊತೆ ಸೇರಿಕೊಂಡವ ಈ ಮಂಜು ಮಿಸ್ಟ್ ಅಂತ. ಯಾಕೆ ನಾನು ಸೌಜನ್ಯ ವಿಚಾರ ಮಾತಾಡಬಾರ್ದು? ಯಾಕೆಂದರೆ ಅದರಿಂದಲೇ ತಾನೇ ನಾನು ಕೇಸ್ ಹಾಕ್ಕೊಂಡಿದ್ದು. ನನ್ನ ಧ್ವನಿ ಎತ್ತಿದ್ದೀನಿ ನಾನು, ಯಾರ ಪರವಾಗಿ ಯಾರ ವಿರೋಧವಾಗಿ. ಅದು ನನ್ನ ವೈಯಕ್ತಿಕ ಇಷ್ಟ, ನನ್ನ ಅನುಭವ, ನನ್ನ ನೋವುಗಳನ್ನು ನಾನು ಹೇಳ್ತೀನಿ. ನೀನು ಯಾರು ಕೇಳೋಕ್ಕೆ? ನಿನಗೆ ಒಂದು ಕೆಟ್ಟ ಶಬ್ದ ನನಗೆ ಯೂಸ್ ಮಾಡಬೇಕು. ಅದೇ ಪಬ್ಲಿಕ್ ಡೊಮೈನ್ ಆದ ಕಾರಣ ನಾನು ಯೂಸ್ ಮಾಡ್ತಿಲ್ಲ. ಮಿಸ್ಟರ್ ಮಂಜು ಮಿಸ್ಟ್ 50 ಕ್ರಾಸ್ ಆದ ಒಬ್ಬ ಮುದುಕ ಇವನಿಗೆ ಒಂಥರ ಹುಚ್ಚು ಗೀಳು. ನನ್ನ ಮತ್ತು ಪ್ರಶಾಂತ್ ಮ್ಯಾಟ್ರಿಗೆ ಅನಗತ್ಯ ಕಮೆಂಟ್ ಹಾಕ್ತಾ ಬಂದ. ಅವನಿಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ನಾನು ಪ್ರಶಾಂತ್ ಬಗ್ಗೆ ಬೈಯೋದೋ ಹೊಗಳಿ ಹೇಳೋದೋ ಅದು ನನ್ನ ವೈಯಕ್ತಿಕ ವಿಚಾರ, ನನಗಾದ ಅನುಭವ. ನಿನಗೇನು ಗೊತ್ತು ನಾನು ಅನುಭವಿಸಿದ ನೋವು? ಒಂದು 3 ತಿಂಗಳಲ್ಲಿ ನಾನು ಅನುಭವಿಸಿದ ಮಾನಸಿಕ ಯಾತನೆ, ಅದರ ಬಗ್ಗೆ ತಾನೇ ನಾನು ಎಷ್ಟು ರೊಚ್ಚಿಗೆದ್ದಿದ್ದು. ಯಾರಿದು ನಿನ್ನ ಬುರುಡೆ ಗ್ಯಾಂಗಿನದು? ಒಬ್ಬನ ಸದಸ್ಯ ನಿನ್ನ ಈ ಮೆಂಟಲ್ ಮೆಟ್ಟಣ್ಣ ಇದ್ನ ನನಗೆ ಹೆಲ್ಪ್ ಮಾಡೋಕ್ಕೆ? ಇಲ್ಲ ತಾನೇ, ಬ್ಲಾಕ್ ಮಾಡಿ ಓಡಿ ಹೋದ ತಾನೆ. ಆ ಪ್ರಸನ್ನಕ್ಕೆ ಇರೋದ್ರಿಂದ ನನ್ನ ದುಡ್ಡು ವಾಪಸ್ ಸಿಗ್ತಿಲ್ಲ. ಅಂದರೆ 51,500 ರೂಪಾಯಿ ಗೋವಿಂದ ಆಗ್ತಿತ್ತು ನಂದು ಆ ಪ್ರಶಾಂತ್ PRS ಎಂಬ ವ್ಯಕ್ತಿಯಿಂದ. ಆತ ಮೋಸ ಮಾಡೋಕೆ ಬಂದಿರೋದು ಹೋರಾಟಕ್ಕೆ. ನಾನು ಎಷ್ಟು ಪ್ರೂಫ್ ಬೇಕಾದರೂ ಕೊಡ್ತೀನಿ ನಿಮಗೆ. ಯಾಕಂದರೆ ನಾನು ದುಡ್ಡಿನ ವಿಚಾರ ಕೇಳಿದಾಗ ಮಾತ್ರ ಆ ವ್ಯಕ್ತಿ ನನ್ನನ್ನು ಬ್ಲಾಕ್ ಮಾಡಿದ್ದು ವಾಟ್ಸಪ್ಪಲ್ಲಿ, ನೆನಪಿರಲಿ. ಸೊ ಈತನಿಗೆ ಇನ್ನೊಬ್ಬರ ಬಗ್ಗೆ ರವಿ ಕಾವೂರಲ್ಲಿ ಹೇಳಿದಾನಂತೆ, ಇಷ್ಟೆಲ್ಲ ನನ್ನ ಬಗ್ಗೆ ಮಾತಾಡಿದ್ರಲ್ಲ, ನಾನು ಯಾಕೆ ದುಡ್ಡು ರಿಟರ್ನ್ ಕೊಡಬೇಕು ಅಂತ. ಕೊಡದಿದ್ದರೆ ಕತೆ ಬೇರೆನೇ ಇರ್ತಿತ್ತು. ಸೌಜನ್ಯ ಎಂಬ ಹೆಸರು ಹೇಳ್ಕೊಂಡು ದುಡ್ಡು ಮಾಡಬೇಡಿ. ಅದೇ ನಾನು ಹೇಳಿದ್ದು. ಫಸ್ಟ್ ವ್ಯಕ್ತಿನೇ ಪ್ರಶಾಂತ್ PRS. ಮತ್ತು ತುಂಬ ಜನ ಇದ್ದಾರೆ ನನ್ನಲ್ಲಿ ಸಾಲ ಕೇಳಿದವರು, ತುಂಬ ಜನ ಇದ್ದಾರೆ ಹೋರಾಟದಲ್ಲಿ ಬಂದು. ನಾನು ಹೇಳ್ತಾ ಇರೋದು, ನಿಮಗೆ ಗಂಡಸರಾದರೆ ನಿಮಗೆ ದುಡ್ದು ತಿನ್ನೋಕ್ಕೆ ಸಂಕಟನ ಅಂತ ಕೇಳ್ತಾ ಇರೋದು. ಒಂದು ದುಡಿಯೋ ಹೆಣ್ಣು ಮಕ್ಕಳಲ್ಲಿ ಸಾಲ ಕೇಳ್ತೀರಲ್ಲ ನೀವು, ನಾಚಿಕೆ ಮಾನ ಮರ್ಯಾದೆ ಅಂತ ಒಂದು ಚೂರಾದರೂ ನಿಮಗೆ ಇದೆಯಾ ಈ ಬುರುಡೆ ಗ್ಯಾಂಗಿನವರಿಗೆ? ಮತ್ತು ಈ ವಿಡಿಯೋ ನಾನು ಎಗೇನ್ ಮಾಡ್ತಾ ಇರೋದು ಇನ್ನೊಂದು ವಿಚಾರ ಹೇಳೋಕ್ಕೆ. ನಿಮ್ಗೆ ಗೊತ್ತಿರ್ಬೋದು, ಈ ಬುರುಡೆ ಗ್ಯಾಂಗಿನ ಮಹಾಧ್ಯಕ್ಷರಾದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಆಪ್ತ, ಬುರುಡೆ ಗ್ಯಾಂಗ್ ಮುಂಬೈ ಸಮಿತಿಯ ಶ್ರೀನಾಥ್ ಶೆಟ್ಟಿ ಯಾನೇ ಅಣ್ಣಾ ಬಾಂಡ್, ನಾನಿಟ್ಟಿದ್ದು ಎಣ್ಣೆ ಬಾಂಡ್. ಯಾಕಂದರೆ 24 ಗಂಟೆ ಕುಡಿದು ಟೈಟಿ ಮನುಷ್ಯ. ಒಂದು ಪ್ರಾಣಿ ಕೂಡ ಅವನ ಹತ್ರ ಸುಳಿಯಲ್ಲ, ಅಷ್ಟು ಗಲೀಜು ಪ್ರಾಣಿ. ಇವನು ಮಾತಾಡೋ ಬಾಯಿಯಲ್ಲಿ ಬರುವ ಶಬ್ದಗಳೆಂದರೆ ಅತಿ ಹೊಲಸು ಶಬ್ದಗಳು.
ಗೊತ್ತಿದೆ ಅಲ್ಲ, ನಾನು ಹೆಚ್ಚು ವಿವರಿಸಬೇಡ ಇದರ ಬಗ್ಗೆ. ಈ ವ್ಯಕ್ತಿ ಬಗ್ಗೆ 2 FIR ಆಗಿದೆ. ನನಗೆ ಬೆಂಗಳೂರು ಪೊಲೀಸರು ಕಾಲ್ ಮಾಡಿದರು, ತುಂಬ ಫಾಲೋಅಪ್ ಮಾಡ್ತಾ ಇದ್ದಾರೆ. ಆತನಿಗೆ ಕಳಿಸಿದ ಸ್ಪೀಡ್ ಪೋಸ್ಟ್ ನೋಟಿಸ್ ಆತ ರಿಸೀವ್ ಮಾಡಿಲ್ಲ, ಆ ಅಡ್ರೆಸ್ಸಲ್ಲಿ ಇಲ್ಲ ಅಂತ ಕಳಿಸಿದ್ದಾರೆ. ಇದೇ ಎಣ್ಣೆ ಬಾಂಡ್ ಹೆಂಡತಿ ಅಡ್ವೊಕೇಟ್ ಸೌಮ್ಯ, ಇವಳ ಅಡ್ವೊಕೇಟ್ ಅಂತ ನಂಗೆ ಒಪ್ಕೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಅವಳೊಬ್ಬಳು ಅಡ್ವೊಕೇಟ್ ಆದರೆ ಇವನ ಬಾಯಿಂದ ಇಂಥ ಶಬ್ದ ಬರ್ತಿರ್ಲಿಲ್ಲ. ಇವನಿಗೆ ಒಬ್ಬ 2-3 ವರ್ಷದ ಮಗನೂ ಇದ್ದಾನೆ, ದೊಡ್ಡ ರೇಪಿಸ್ಟ್ ಆಗಿ ಬೆಳಿತಾನೆ, ನೋ ಡೌಟ್, ಆಯಿತಾ. ಸೊ ಈ ಮಂಜು ಮಿಸ್ಟ್ ಮತ್ತು ಈ ಎಣ್ಣೆ ಬಾಂಡ್ ನೋಟಿಸ್ ರಿಸೀವ್ ಮಾಡೋದಕ್ಕೆ ಮಂಜು ಮಿಸ್ಟ್ ಏನಂತೀಯ ನೀನು? ನಿನ್ನದೇ ಟೀಮಿನ ಆ ದರಿದ್ರ ಗಂಡಸು ಅಂತ ಹೇಳೋಕ್ಕಾಗಲ್ಲ, ತಿರ್ಬೋಕಿ, ಆ ಎಣ್ಣೆ ಬಾಂಡ್ ಏನಂತೀಯ ಅವನ ಬಗ್ಗೆ ನೀನು? ಅವನು ಮಾತಾಡಿದ ವಾಯ್ಸ್ ರೆಕಾರ್ಡನ್ನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದೆ ತಾನೇ? ನಿನ್ನ ಮನೆಯಲ್ಲಿ ಹೆಣ್ಮಕ್ಳು ನಿಂಗೆ ಮದುವೆ ಆಗಿದೋ ಅಲ್ಲ, ನಿನ್ನ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೋ, ನಿಂಗೆ ಹೆಂಡ್ತಿದ್ದಾಳೋ ಮಗಳಿದ್ದಾಳೋ ನನಗೆ ಗೊತ್ತಿಲ್ಲ. ನೀನಂತೂ ನನ್ನ ಹಿಂದೆ ಬರಬೇಡ, ಸೌಜನ್ಯ ವಿಚಾರದ ಬಗ್ಗೆ ಮಾತಾಡಬೇಡ ಅನ್ನೋಕ್ಕೆ ನಿಮಗೆ ಅಧಿಕಾರ ಕೊಟ್ಟಿರೋದು ಯಾರು? ಅದು ಪಬ್ಲಿಕ್ ಡೊಮೈನಲ್ಲಿರುವ ಇಶ್ಯೂ. ಅದರಿಂದ ನನಗೆ ತುಂಬ ತೊಂದರೆ ಆಗಿದೆ ಅಂತ ನಾನು ಬಡ್ಕೋತಾನೇ ಇದ್ದೀನಿ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೊಬ್ಬಳಿಗೆ ಗೊತ್ತು, ಅನುಭವಿಸಿದವಳಿಗೆ. ಯಾರೂ ಇರಲಿಲ್ಲ ನನ್ನ ಸಪೋರ್ಟ್ಗೆ, ನೆನ್ಪಿಟ್ಕೋ. ನಾನು ಆವಾಗ ಧರ್ಮಸ್ಥಳ ಗ್ಯಾಂಗ್ನವರು ಹೆಲ್ಪ್ ತಗೊಂಡಿದ್ದು ಸತ್ಯ, 100ಕ್ಕೆ 100 ಸತ್ಯ. ನಾನು ಇಲ್ಲ ಅಂತ ಯಾವ ಕಾರಣಕ್ಕೂ ಹೇಳಲ್ಲ. ನನ್ನ ಜೊತೆಯಾಗಿ ನಿಂತವರು ಧರ್ಮಸ್ಥಳ ಗ್ಯಾಂಗ್ನವರು. ಯಾಕಂದರೆ 2 FIR ಮಾಡಿಸೋಕ್ಕೆ ನನಗೆ ಹಲವಾರು ಅಷ್ಟು ಈಸಿ ಆಗಿರಲಿಲ್ಲ ನನಗೆ 2 FIR ಮಾಡಿಸೋದು. ಕಮಿಷನರನ್ನು ಭೇಟಿಯಾಗಿದ್ದೀನಿ, ಮಂಗಳೂರು ಕಮಿಷನರನ್ನು ಭೇಟಿಯಾಗಿ ನನ್ನ ಅಕ್ಕನನ್ನು ಕರ್ಕೊಂಡೋಗಿ ಅಲ್ಲಿತ್ತು ಅವರ ರೆಫರೆನ್ಸಿಂದ ಒಂದು FIR ಮಾಡಿಸಿದ್ದೇನೆ. ಬೆಂಗಳೂರು ಕಮಿಷನರನ್ನು ನಾನು ಯುಗಾದಿ, ಚಂದ್ರಮಾನ ಯುಗಾದಿ ಮೊದಲಿನ ದಿವಸ ಭೇಟಿಯಾಗಿ ಅವರಿಂದ ಮಾತಾಡಿಸ್ಕೊಂಡು ನಾನು ಒಂದು FIR ಮಾಡಿಸಿರೋದು. ಅಷ್ಟು ಸುಲಭ ಅಲ್ಲ ಈಗ FIR ಮಾಡೋದು ಹೊಸ ಕಾಯ್ದೆ ಪ್ರಕಾರ. ಸೊ ಇಷ್ಟೆಲ್ಲ ನಾನು ಪೊಲೀಸ್ ಸ್ಟೇಷನು ಕೋರ್ಟ್ ಅಂತ ಅಲೆದಾಡಿ ಈ ಬುರ್ಡೆ ಗ್ಯಾಂಗ್, ಈ ಸೌಜನ್ಯ ಹೋರಾಟಗಾರರ ವಿರುದ್ಧ ಕೇಸ್ ಹಾಕಿದ್ದಾನು. ಡಿ ಗ್ಯಾಂಗ್ ವಿರುದ್ಧ ಅಲ್ಲ, ನನ್ನ ಆಪೋಸಿಟ್ ಪಕ್ಷದ ವಿರುದ್ಧ ಅಲ್ಲ ನಾನು ಕೇಸ್ ಹಾಕಿದ್ದು. ನೆನ್ಪಿಟ್ಕೊ ನೀನು. ಇನ್ನೂ ಬಗಳು ನೀನು, ಇನ್ನು ಕಮೆಂಟ್ ಬಾಕ್ಸಲ್ಲಿ ಬಗಳು, ಮಿಸ್ಟರ್ ಮಂಜು ಮಿಸ್ಟ್. ನಿನಗೋಸ್ಕರ ಈ ವಿಡಿಯೋ ಮಾಡಬೇಕಾಗಿ ಬಂತು ನನಗೆ. ಯಾಕಂದ್ರೆ ನಿಂಗೆ ಎಷ್ಟು ಕೆಟ್ಟ ಕಮೆಂಟ್ ಹಾಕಿದ್ರು, ಎಷ್ಟು ಹೇಳಿದ್ರು ಭಾಷೆ ಇಲ್ಲ ಅಂದಮೇಲೆ ಈ ರೀತಿ ಉತ್ತರ ಕೊಡಬೇಕಾಗುತ್ತೆ ಹಲವಾರು ಬುರುಡೆ ಗ್ಯಾಂಗಿನ ಸದಸ್ಯರಿಗೆ. ಒಂದಲ್ಲ ಎರಡಲ್ಲ, ನನಗೆ ಆಕ್ರೋಶ, ನನಗೆ ಸತ್ರು ನಾನು ಮರೆಯಲ್ಲ ಈ ದರಿದ್ರ ಟೀಮನ್ನು ನಾನು. ನನಗೆ ಕೆಲವೊಮ್ಮೆ ಹೇಳಲಿಕ್ಕಿದೆ, ನಿಮಗೆ ಒಬ್ಬರು ಇಬ್ಬರು ವ್ಯಕ್ತಿಗಳಿಂದ ತೊಂದರೆ ಆದರೆ ಇಡೀ ಟೀಮ್ಗೆ ಯಾಕೆ ಬೈತೀರಾ ಅಂತ. ಟೀಮ್ನವರು ಅದನ್ನು ಬೆಂಬಲಿಸೋದಕ್ಕೆ ಕಾರಣ ತಾನೇ ನಾನು ಬೈಯೋದು. ಈ ಅಣ್ಣ ಬಾಂಡಿಗೆ ಸಪೋರ್ಟ್ ಕೊಟ್ಟಿರೋದು ಯಾರು ಗೊತ್ತಾ ನಿಮಗೆ? ಸುರೇಶ್ ಶೆಟ್ಟಿ ಎಯ್ಯಾಡಿ ಎನ್ನೋ ಬುರುಡೆ ಗ್ಯಾಂಗಿನ ಸದಸ್ಯ, ಮುಂಬೈ ಮೂಲದ ಸದಸ್ಯ. ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿಗರಿಗೆ ದುಡ್ಡು ಸಪ್ಲೈ ಮಾಡುವ ಖರ್ಚಿಗೆ, ಹೋರಾಟಕ್ಕೆ. ಆತನ ಬೆಂಬಲ ಇರೋದ್ರಿಂದ ಈ ಅಣ್ಣ ಬಾಂಡ್ ಹಾರಾಡಿದ್ದು. ಇವರಿಬ್ಬರು ಮೊನ್ನೆ ಒಂದು ವೇದಿಕೆಯಲ್ಲಿ ಏಪ್ರಿಲ್ 14ಕ್ಕೆ ಇವರ ರಕ್ತ ಮಾರುವ ಶಿಬಿರದಲ್ಲಿ, ರಕ್ತ ಮಾರಿ ಎಷ್ಟು ದುಡ್ಡು ಮಾಡಿದ್ದಾರೆ ಗೊತ್ತಿಲ್ಲ, ಅಂತೂ ಇಂಥ ಮುಂಬೈ ಸಮಿತಿಯರ ಬಂಟರ ಸಂಘ ಇದೆಯಲ್ಲ, ಬುರುಡೆ ಗ್ಯಾಂಗಿನ ಸಂಘದು, ಬರೇ ದುಡ್ಡು ಮಾಡೋಕ್ಕೆ ಹುಟ್ಟಿರೋದು. 5 ಪೈಸೆ ಲಾಭ ಇಲ್ಲ ಅದರಿಂದ. ಎಲ್ಲರೂ ಅಷ್ಟೇ. ನಾನು ಪ್ರತಿಯೊಬ್ಬರಿಗೂ ಈ ಬುರುಡೆ ಗ್ಯಾಂಗಲ್ಲಿರೋ ಪ್ರತಿಯೊಬ್ಬರು ಸದಸ್ಯರು ಈ ಹೋರಾಟಕ್ಕೆ ಬಂದಿರೋ ದುಡ್ಡು ಮಾಡೋದಕ್ಕೋಸ್ಕರನೇ, ಅಲ್ಲದ್ರೆ ಪ್ರಚಾರಕ್ಕೋಸ್ಕರ. ಒಂದು 10-20 ಮಂದಿ ಆ ಸೌಜನ್ಯನಿಗೆ ನ್ಯಾಯ ಅಂತ ಮೂರ್ಖರಾಗಿ ಬಂದಿದ್ದೀರಿ. ಬುದ್ಧಿವಂತರು ಹಿಂದೆ ಸರಿದಿದ್ದಾರೆ. ಉಳಿದವರು ಆ ಮೆಂಟಲ್ ಮಟ್ಟಣದ ಆ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಮಾತು ಕೇಳಿಕೊಂಡು ಅದರಲ್ಲೇ ಇದ್ದಾರೆ ಹೋರಾಟದಲ್ಲಿ. ಇವರ ಕರ್ಮದ ಹೋರಾಟನೂ ನಡೆಯಲ್ಲ, ನೋಡಿಬೇಕಾದ್ರೆ ನೀವು. ಇವರ ಅತಿಯಾದ ಈ ಜೀವಂತ ಇರುವ ಹೆಣ್ಣು ಮಕ್ಕಳಿಗೆ ನಿಂದನೆ ಮಾಡ್ತಾ ಇದ್ದಾರಲ್ಲ ಇವರು. ನಂಗೊಬ್ಬಳಿಗೆ ಅಲ್ಲ, 2 ವರ್ಷದಿಂದ ಚಿತ್ರ ರೈ ಅನ್ನೋರಿಗೆ ಒಂದು ಅಟ್ಯಾಕ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಈ ಥರ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೆಟ್ಟ ಶಬ್ದದಿಂದ, ಅಶ್ಲೀಲ ಶಬ್ದಗಳಿಂದ ಒಂದು ಹೆಣ್ಣು ಮಗಳಿಗೆ ಅಲ್ಲಿ ಕೂಡ ನೋವಾಗಿತ್ತು. ಅದೇನೋ ಅವರು ನನ್ನಷ್ಟು ರೊಚ್ಚಿಗೆದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿಲ್ಲ ಅಷ್ಟೇ. ವಿಚಾರಗಳೆಲ್ಲ ಈಗಲೂ ವೈರಲ್ ಆಗ್ತಾ ಇದೆ. ಡಿ ಗ್ಯಾಂಗ್ ಕಡೆ ಇದೆ ಆ ವಾಯ್ಸ್ ನೋಟ್ಸ್ಗಳೆಲ್ಲ. ಇನ್ನೆಷ್ಟು ವಿಚಾರ ಮಾತಾಡೋದು ಬೇಡ ಅನಿಸ್ತದೆ ನನಗೆ. ಸೊ ಮಿಸ್ಟರ್ ಮಂಜು ಮಿಸ್ಟ್, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಿನ್ನ ಮುಖತಾ ಪರಿಚಯ ಇಲ್ಲ, ನಿನಗೆ ಕೂಡ ಹೋರಾಟಗಾರ ಪರಿಚಯ ಇಲ್ಲ. ನೀನು ಮಟ್ಟಣ್ಣನಾಗಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನಾಗಲಿ ನೋಡಲಿಲ್ಲ. ನೀನು ಹೋರಾಟಕ್ಕೆ ಬೆಂಬಲಿಸ್ತಿದ್ದೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಎಲ್ಲಾದರೂ ನನಗೆ ಕೆಟ್ಟ ಕಮೆಂಟ್ ಹಾಕಲಿಕ್ಕೆ ಬಂದರೆ ಅಲ್ಲಿ ಉತ್ತರವನ್ನು ಕೊಡ್ತೀನಿ. ಇಂಥ ಹಲವಾರು ವಿಡಿಯೋಗಳು ಬರುತ್ತೆ ಇನ್ನು ಮುಂದೆ. ಇದು ಪ್ರತಿಯೊಬ್ಬ ಬುರುಡೆ ಹೋರಾಟಗಾರನಿಗೂ ಎಚ್ಚರ, ನೆನಪಿರಿ.